ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮಧ್ಯೆ ನಡೀತಾ ಇದ್ದಂತ ಹೈ ಲೆವೆಲ್ ಮೀಟಿಂಗ್ ಮುಕ್ತಾಯ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. 40 ನಿಮಿಷಗಳ ಕಾಲ ಇಬ್ಬರ ಮಧ್ಯೆ ಮಾತುಕತೆಯಾಗಿದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ರಕ್ಷಣಾ ಸಂಸದೀಯ ಸ್ಥಾಯಿ ಸಮಿತಿ ಸಭೆ ಕೂಡ ನಡೆಯೋದಕ್ಕಿದೆ. ಪಹಲ್ಗಾಮ್ ದಾಳಿಯ ಬಗ್ಗೆ ಮಧ್ಯಾಹ್ನ ಆ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಯಿಂದ ಮಾಹಿತಿ ಪಡೆಯೋದಕ್ಕಿದೆ ಸಮಿತಿ. ಭದ್ರತಾ ವೈಫಲ್ಯದ ಬಗ್ಗೆಯೂ ಕೂಡ ಸಂಸದೀಯ ಸ್ಥಾಯಿ ಸಮಿತಿಗೆ ಮಾಹಿತಿ ನೀಡುವಂತ ಸಾಧ್ಯತೆ ಕಾಣ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಬ್ಬರ ಮಧ್ಯೆ 40 ನಿಮಿಷ ಮಾತುಕತೆಯಾಗಿದೆ, ಮೀಟಿಂಗ್ ಆಗಿದೆ. ಸಾಕಷ್ಟು ವಿಚಾರಗಳ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಪಹಲ್ಗಾಮ್ ಆ ದಾಳಿ ಏನಾಯಿತು, ಅದರ ನಂತರದ ಪರಿಸ್ಥಿತಿ, ಸದ್ಯ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಮಧ್ಯೆ ಪ್ರಧಾನಿ ಮತ್ತು ರಕ್ಷಣಾ ಸಚಿವರ ಮಧ್ಯೆ ಮಾತುಕತೆಗಳಾಗಿದೆ. ಈ ಸಭೆಯಲ್ಲಿ ಮುಂದಿನ ಪರಿಸ್ಥಿತಿಯನ್ನು ಎದುರಿಸೋದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಪ್ರಧಾನಿ ಮತ್ತು ರಕ್ಷಣಾ ಸಚಿವರ ಮಧ್ಯೆ ಮಾತುಕತೆಯಾಗಿದೆ ಅನ್ನುವಂಥ ಡೀಟೇಲ್ ಏನಾಗಿದೆ, ಚರ್ಚೆಯಲ್ಲಿ ಇನ್ಸೈಡ್ ಡೀಟೇಲ್ ಏನಿದೆ? ಹೌದು ರಕ್ಷತ್, ಮುಖ್ಯವಾಗಿ ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ CDS ಅನಿಲ್ ಚೌಹಾಣ್ ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದರು. ಈಗ ಪಹಲ್ಗಾಮ್ನ ದಾಳಿಯ ಬಳಿಕ ಈಗ ಭಾರತ ಯಾವ ರೀತಿಯಾಗಿ ಭಯೋತ್ಪಾದಕ ಸಂಘಟನೆಗಳ ಮೇಲೆ ದಾಳಿಯನ್ನು ನಡೆಸಬೇಕಾಗಿದೆ ಮತ್ತು ಗಡಿನಲ್ಲಿ ಭದ್ರತಾ ಕ್ರಮಗಳನ್ನು ಹೇಗೆ ಬಿಗಿಗೊಳಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಈಗ CDS ಅನಿಲ್ ಚೌಹಾಣ್ ಅವರು ಕೊಟ್ಟಿರುವಂಥ ಮಾಹಿತಿ ಮತ್ತು ಭಾರತದ ಮುಂದಿನ ಮಿಲಿಟರಿ ಆಪರೇಷನ್ನ ಬಗ್ಗೆ ನೇರವಾಗಿ ಪ್ರಧಾನಿ ಮೋದಿ ಅವರ ಜೊತೆಗೇ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ನಿವಾಸಕ್ಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ರು. ಈ ವೇಳೆ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮಧ್ಯೆ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಈಗ ಭಾರತ ಮುಂದೆ ಯಾವ ಮಿಲಿಟರಿ ಆಪರೇಷನ್ ಅನ್ನು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಮೇಲೆ ನಡೆಸಬೇಕು, ಹೇಗೆ ನಡೆಸಬೇಕು, ಎಲ್ಲಿ ಮತ್ತು ಯಾವಾಗ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದರೆ, ಆದರೆ ಚರ್ಚೆ ವಿವರಗಳನ್ನು ಈಗ ಕೇಂದ್ರದ ರಕ್ಷಣಾ ಇಲಾಖೆ ಆಗಲಿ ಪ್ರಧಾನಿ ಕಾರ್ಯಾಲಯವಾಗಲಿ ಬಹಿರಂಗಪಡಿಸಿಲ್ಲ. ಮುಖ್ಯವಾಗಿ ಈಗ ಭದ್ರತೆಗೆ ಸಂಬಂಧಪಟ್ಟಂತಹ ಮಿಲಿಟರಿ ಆಪರೇಷನ್ಗಳನ್ನ ಎಲ್ಲವನ್ನು ಕೂಡ ಅತ್ಯಂತ ರಹಸ್ಯಮಯವಾಗಿಯೇ ನಡೆಸಲಾಗುತ್ತೆ. ಈಗಲೂ ಆ ಒಂದು ರಹಸ್ಯವನ್ನು ಕೇಂದ್ರ ಸರ್ಕಾರ ಕಾಪಾಡಿಕೊಳ್ತಾ ಇದೆ. ಈಗ ಭಯೋತ್ಪಾದಕ ಸಂಘಟನೆಗಳು, ಭಯೋತ್ಪಾದಕರು ಊಹಿಸಿಕೊಳ್ಳಲಾಗದಂಥ ರೀತಿಯಲ್ಲಿ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಅಂತೇಳಿ ಮೋದಿ ಅವರು ಹೇಳಿದ್ದಾರೆ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕು ಮತ್ತು ಏರ್ ಸ್ಟ್ರೈಕನ್ನು ಭಾರತದ ಮಿಲಿಟರಿ ವಾಯುಪಡೆಗಳು ನಡೆಸಿವೆ. ಹೀಗಾಗಿ ಈಗ ಅವೆರಡನ್ನೂ ಮೀರಿಸಿದಂಥ ರೀತಿಯಲ್ಲಿ, ಊಹಿಸಲಾಗದಂಥ ರೀತಿಯಲ್ಲಿ ಒಂದು ಆಪರೇಷನನ್ನು ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಈಗ ಭಾರತದ ಮಿಲಿಟರಿಯಿಂದ ವಾಯುಪಡೆಯಿಂದ ನಡೆಸುವಂಥ ಸಾಧ್ಯತೆ ಇದೆ. ಆ ಪ್ಲಾನ್ ಏನು ಅನ್ನೋದ್ರ ಬಗ್ಗೆನೇ ಈಗ CDS ಅನಿಲ್ ಚೌಹಾಣ್ ಅವರು ಕೂಡ ರಾಜನಾಥ್ ಸಿಂಗ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಈಗ ಪ್ರಧಾನಿ ಮೋದಿ ಅವರು ಕೂಡ ಮುಂದಿನ ಮಿಲಿಟರಿ ಆಪರೇಷನ್ಗೆ ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ. ಮೋದಿ ಅವರು ಒಪ್ಪಿಗೆ ಕೊಟ್ಟ ಬಳಿಕ ಮಿಲಿಟರಿಯಿಂದ ಮತ್ತು ವಾಯುಪಡೆಯಿಂದ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಆಪರೇಷನ್ ಅನ್ನು ನಡೆಸಲಾಗುತ್ತೆ. ಹೀಗಾಗಿ ಮುಂದಿನ ಒಂದು ವಾರ ಅಥವಾ 10 ದಿನಗಳ ಒಳಗಾಗಿಯೇ ಒಂದು ಮಿಲಿಟರಿ ಆಪರೇಷನ್ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ನಡೀಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟ್ ಅನ್ನು ಈಗ ಸೇನೆ ರೆಡಿ ಮಾಡಿದೆ. ಅದಕ್ಕೀಗ ಅಂತಿಮ ಒಪ್ಪಿಗೆ ಸಿಕ್ಕ ಬಳಿಕ ಆಪರೇಷನ್ ನಡೆಯುತ್ತೆ. ಇದ್ರ ಬಗ್ಗೆನೇ ಈಗ ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಈ ಒಂದು ಚರ್ಚೆ ಬಳಿಕ ಈ ಒಂದು ಆಪರೇಷನ್ ಹೇಗಿರುತ್ತೆ ಏನು ಅನ್ನೋದು ಮುಂದಿನ 10-15 ದಿನಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಭಾರತದಲ್ಲಂತೂ ಉನ್ನತ ಮಟ್ಟದ ಸಭೆಗಳು ಭಾರತದ ಭದ್ರತೆಯ ಬಗ್ಗೆ ಮತ್ತು ಉಗ್ರಗಾಮಿಗಳ ವಿರುದ್ಧದ ಆಪರೇಷನ್ ಬಗ್ಗೆ ನಿರಂತರವಾಗಿ ನಡೀತಾನೆ ಇವೆ. ಹೀಗಾಗಿ ಈಗ ಮುಂದಿನ 10-15 ದಿನಗಳಲ್ಲಿ ಭಾರತ ಏನು ಮಾಡುತ್ತೆ ಅನ್ನೋ ಒಂದು ಕುತೂಹಲ ಭಾರತದ 140 ಕೋಟಿ ಜನರಿಗೂ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಜನರಿಗೂ ಕೂಡ ಆತಂಕ ಇದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಿಗೂ ಕೂಡ ಭಯ, ಭೀತಿ, ಆತಂಕ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಭಾರತದ ಸೇನೆ ನಮ್ಮ ಮೇಲೆ ಪ್ರತೀಕಾರದ ದಾಳಿಯನ್ನು ನಡೆಸಬಹುದು ಅನ್ನೋ ಒಂದು ಆತಂಕದಲ್ಲಿ ಈಗ ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಮತ್ತು ಪಾಕಿಸ್ತಾನದ ಜನರು ಕೂಡ ಇದ್ದಾರೆ. ಹೀಗಾಗಿ ಎರಡೂ ದೇಶಗಳ ನಡುವಿನ ಉದ್ವಿಗ್ನ ವಾತಾವರಣ ಈಗಲೂ ಕೂಡ ಮುಂದುವರಿತಾ ಇದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.